ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಗೀತಾಸ್ ವ್ಲಾಗ್ಸ್ ಇನ್ ಕನ್ನಡಕ್ಕೆ ಸ್ವಾಗತ. ಇವತ್ತು ಹೊರಗಡೆ ಹೋಗೋಕ್ಕೆ ರೆಡಿ ಆಗಿದ್ದೀನಿ. ಏನಂದರೆ ಇವತ್ತು ಸ್ಪೆಷಲು ನಮ್ಮ ಮಾವನವರ ಬರ್ತ್ಡೇ. ಸೊ ಹಾಗಾಗಿ ಸೆಲೆಬ್ರೇಷನ್ ಸಿಂಪಲ್ಲಾಗಿ ಮನೆಯವ್ರು ಮಾತ್ರ, ನಾವು 4 ಫ್ಯಾಮಿಲಿ ಅಷ್ಟೇ, ಬೇರೆ ಯಾರೂ ಇಲ್ಲ. ಸೊ ಹಾಗಾಗಿ ಹೊರಟಿದ್ದೀವಿ. ಮಕ್ಕಳ ಕ್ಲಾಸ್ ಇಲ್ಲಿವರೆಗೂ 10 o'clock ಇತ್ತು, 10:15 ಇತ್ತು. ಅದು ಅಟೆಂಡ್ ಮಾಡಿದ್ಮೇಲೆ ಹೋಗ್ತಾಯಿದ್ದೀವಿ. ಹೋಗಿ ಎಲ್ಲರ ಜೊತೆಯಲ್ಲೂ ಸ್ವಲ್ಪ ಹೊತ್ತಿದ್ದು ಮಧ್ಯಾಹ್ನ ಊಟ ಮಾಡಿಕೊಂಡು ವಾಪಸ್ ಬರೋದು ಅಂತ ಅಂದ್ಕೊಂಡಿದ್ದೀವಿ. ಖುಷಿಯಾಗುತ್ತೆ ಎಲ್ಲರೂ ಜೊತೆಯಲ್ಲಿ ಸೇರಿದಾಗ, ಒಂಥರ ತುಂಬಾ ಖುಷಿಯಾಗುತ್ತೆ. ತುಂಬ ದಿನಗಳಾದಮೇಲೆ ಹೋಗ್ತಾಯಿದ್ದೀನಿ ಅಂತ ಹೇಳ್ಬೋದು. ಈ ಪ್ಯಾಂಡಮಿಕ್ ಸಿಚುವೇಷನ್ನಲ್ಲಿ ಸ್ವಲ್ಪ ಭಯನೇ ಆಗ್ತಾಯಿತ್ತು ಅಲ್ಲೆಲ್ಲ ಹೋಗೋಕ್ಕೆ. ಅಂದರೆ ನಾವು ಪರವಾಗಿಲ್ಲ, ನಮ್ಮ ಮಾವ ಏಜ್ ಆಗಿರೋರು, ಸೊ ನಾವು ಹೋಗೋದಾ ಬೇಡವಾ ಅಂತ ಯೋಚನೆ ಮಾಡಿಕೊಂಡು ಹೋಗಿರಲಿಲ್ಲ. ಮತ್ತು ಇವರು ಒಬ್ರಿಗೆ ಟೆಸ್ಟು, ಇನ್ನೊಬ್ರಿಗೆ ಕ್ಲಾಸು, ಹಾಗೆ ಹೋಗೋಕ್ಕೆ ಆಗಿರಲಿಲ್ಲ. ಸೊ ಇವತ್ತು ನಾನು ಅಲ್ಲಿಗೆ ಹೋಗ್ತಾ ಇರೋದ್ರಿಂದ ಕೆಲವು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ. ಇವತ್ತು ಪಾನಿಪುರಿ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಪೂರಿ ಹೊರಗಡೆಯಿಂದನೇ ತೊಗೊಂಬಂದಿದ್ದು. ಮಿಕ್ಕಿದ ಪಾನಿಗೆ ಮೀಠಾ ಚಟ್ನಿ ನೆನ್ನೆನೇ ಪ್ರಿಪೇರ್ ಮಾಡಿದ್ದೆ. ಸೊ ಪಾನಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಆಲೂ ಮಸಾಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆ ದಹಿ ಪುರಿಗೆ ಅದಕ್ಕೆಲ್ಲ ರೆಡಿ ಮಾಡಿ ಬ್ಯಾಗಲ್ಲಿ ಹಾಕಿ ಇಟ್ಟಿದ್ದೀನಿ. ಸೊ ಅಲ್ಲಿ ಹೋಗಿ ಸರ್ವ್ ಮಾಡೋದು. ಪಾನಿಪುರಿ ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ, ಒಂಥರ ಸ್ಟಾರ್ಟರ್ ಥರ. ಸೊ ಹಾಗಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನನ್ನ ಚಿಕ್ಕ ಮಗ ಸ್ನಾನಕ್ಕೆ ಹೋಗಿದ್ದಾನೆ. ಅವ್ನು ಬಂದ ತಕ್ಷಣ ಹೊರಡೋದಷ್ಟೇ. ನಾನಂತೂ ರೆಡಿ, ನಾನು ಹಸ್ಬೆಂಡ್ ಕೂಡ ರೆಡಿ, ನನ್ನ ದೊಡ್ಡ ಮಗ ಕೂಡ ರೆಡಿಯಾಗಿದ್ದಾನೆ. ಸೊ ಹೋಗಿ ಅಲ್ಲಿ ನಿಮಗೆ ಆದರೆ ನಮ್ಮ ಹ್ಯಾಪಿ ಮೂಮೆಂಟ್ನ ತೋರಿಸ್ತೀನಿ, ನಾವು ಎಂಜಾಯ್ ಮಾಡಿದಂಥ ಕ್ಷಣಗಳು. ಇವತ್ತು ನನ್ನ ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ. ಸೊ ನೋಡೋಣ, ಆದರೆ ಅಲ್ಲಿನ ಗ್ಲಿಮ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇಲ್ಲ ಅಂತಂದರೆ ಆ್ಯಸ್ ಯೂಶ್ವಲ್ ಹಾಗೆ ಕಂಟಿನ್ಯೂ ಆಗುತ್ತೆ ನನ್ನ ಬ್ಲಾಗು. ಸೊ ಈಗ ಅವನನ್ನು ಕರಿಬೇಕಿಲ್ಲ ಅಂದರೆ ಅವ್ನು ಬರೋದಿಲ್ಲ. ಸೊ ಅದು ನೋಡಬೇಕಂದ್ರೆ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಮಧ್ಯೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈಗ ರೆಡಿಯಾಗಿ ಹೊರಡೋದೆ. ಅವನು ಬಂದ ತಕ್ಷಣ ಹೊರಡೋದು. ಸೊ ನಮ್ಮ ಪಾನಿಪುರಿ ಬ್ಯಾಗ್ ಕೂಡ ರೆಡಿಯಾಗಿದೆ. ಪೂರಿ ಔಟ್ಸೈಡಿಂದ ತಂದಿದ್ದು ಹೇಳ್ದಾಗೆ. ಸೊ ಹೊರಟ್ವಿ. ಆ್ಯಕ್ಚುಲಿ ನನಗೆ 3 ಮಾವಂದಿರು. ನಮ್ಮ ಮಾವನೇ ದೊಡ್ಡವರು. ಒಬ್ಬರು ಬ್ಯಾಂಗ್ಳೂರಲ್ಲಿರ್ತಾರೆ, ಇನ್ನೊಬ್ಬರು ಮೈಸೂರಲ್ಲಿರ್ತಾರೆ. ಇವತ್ತು ಯಾರು ಬರ್ತಾರೆ ಗೊತ್ತಿಲ್ಲ, ನೋಡಬೇಕು, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಯಾರ್ಯಾರು ಬಂದಿದ್ದಾರೆ ಅಂತ. ಸೊ ಹೊರಟಿದ್ದೀವಿ. ಆ್ಯಕ್ಚುಲಿ ಇವತ್ತು ನಾನ್ ವೆಜ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ಅವರೆಲ್ಲ ನಾನ್ ವೆಜ್ ಪ್ರಿಯರು, ನಾವು ನಾನ್ ವೆಜ್ ತಿನ್ನಲ್ಲ, ನಮಗೋಸ್ಕರ ವೆಜ್ ಕೂಡ ಮಾಡಿರ್ತಾರೆ. ಪಾನಿಪುರಿನ ನೋಡೋಣ, ಸ್ಟಾರ್ಟರ್ ಆಗಿ ತೊಗೊಳ್ಳೋದ ಅಥವಾ ಈವ್ನಿಂಗು ಎಲ್ಲರೂ ಸ್ನ್ಯಾಕ್ಸ್ ಆಗಿ ತೊಗೊಳ್ಳೋದ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಹಾಗೆ ನನ್ನ ಮಕ್ಕಳ ಕ್ಲಾಸ್ ಮುಗೀತು ಅಂತ ಅಂದ್ಕೊಂಡೆ, ಇಲ್ಲ, ಅವ್ರು ಕಾರಲ್ಲಿ ಕೂತ್ಕೊಂಡು ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದಾರೆ. ನನ್ನ ಚಿಕ್ಕ ಮಗನಿಗೆ ಮಧ್ಯಾಹ್ನ ಅಂದರೆ 2 ಗಂಟೆಗೆ ಟೆಸ್ಟ್ ಇದೆ. ಸೊ ಅವನು ಲ್ಯಾಪ್ಟಾಪು ಫುಲ್ ಬ್ಯಾಗೆ ಎತ್ಕೊಂಡು ಬಿಟ್ಟಿದ್ದಾನೆ. ಅಲ್ಲಿ ರೂಮಲ್ಲಿ ಎಲ್ಲಾದರೂ ಕೂತ್ಕೊಂಡು ಅಟೆಂಡ್ ಮಾಡ್ತಾನೆ. ಗೊತ್ತಿಲ್ಲ, ನೀನು ಎಲ್ಲೋ ನೋಡಿದ್ದೀನಿ ಅಂತ ಇದೆ ಇಷ್ಟೊತ್ತು. ನನ್ನ ಪಕ್ಕದಲ್ಲೇ ನೋಡಿರೋದು, ಔಟ್ ಸೈಡ್ ಅಲ್ಲ, ಅದಕ್ಕೆ ಮಾತಾಡಲ್ವಾ? ಎಷ್ಟನೇ ವರ್ಷ ರೀ ಗೊತ್ತಾ ನಿಮಗೆ? 86. ಇನ್ನೇನು ರೀಚ್ ಆಗ್ತಾ ಇದ್ದೀವಿ. ಸೊ ನನ್ನ ಚಾನಲ್ನಲ್ಲಿ ಫಸ್ಟ್ ಟೈಮು ನಾನು ನನ್ನ ಅತ್ತೆ ಮನೆಯ ವಿಡಿಯೋ ಗ್ಲಿಮ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ತುಂಬಾ ಖುಷಿ ಆಗ್ತಾಯಿದೆ. ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಸೊ ಬನ್ನಿ ಹೋಗೋಣ. ಇವರೇ ನೋಡಿ ಕೂತ್ಕೊಂಡಿದ್ದಾರಲ್ಲ, ಅವರು ನಮ್ಮ ಮಾವ. ಕರ್ನಲ್ ಆಗಿ ರಿಟೈರ್ಡ್ ಆಗಿದ್ದಾರೆ. ಈಗ ಸ್ವೀಟ್ ತಿನ್ಸಿದ್ರಲ್ಲ, ಅವ್ರು ಬಂದು ನನ್ನ 3ನೇ ಮಾವ. ಸೊ ಹೇಳ್ದಾಗೆ ನಾನ್ ವೆಜ್ ರೆಡಿ ಆಗಿದೆ. ಹಾಗೆ ಇದು ನಮಗೋಸ್ಕರ ವೆಜ್ ಫ್ರೈಡ್ ರೈಸ್ ರೆಡಿ ಮಾಡ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ ಫಿನಿಶಿಂಗ್ ಟಚ್. ಒಂಥರ ಎಲ್ಲರೂ ಕೂಡಿ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಅವ್ರ ಮನೆಗೆ ಕುಕ್ ಬರ್ತಾಳೆ, ಬೆಳಿಗ್ಗೆ ಮತ್ತು ಸಾಯಂಕಾಲ ಬಂದು ಅಡುಗೆ ಮಾಡಿಟ್ಟು ಹೋಗ್ತಾಳೆ. ಮತ್ತು ಇನ್ನೊಬ್ಳು ಫುಲ್ ಟೈಮ್ ಅವ್ರ ಮನೇಲೇ ಕೆಲಸಕ್ಕೆ ಇರ್ತಾರೆ. ಸೊ ಬಿಸಿ ಬಿಸಿ ಚಿಕನ್ ಬಿರಿಯಾನಿ ರೆಡಿಯಾಗಿದೆ. ಇದೆಲ್ಲ ನಮ್ಮ ಭಾವ ಅವರ ಒಂದು ಇದರಲ್ಲಿ ನಡೆಯುವಂಥದ್ದು. ಅವ್ರಿಗೆ ಕುಕ್ಕಿಂಗಲ್ಲಿ ತುಂಬ ಇಂಟ್ರೆಸ್ಟು. ಹಾಗೆ ಮಾಡಿದ ಅಡುಗೆನ ಎಲ್ರಿಗೂ ತಿನ್ನಿ ಅಂತ ಬಲವಂತವಾಗಿ ಬಡಿಸ್ತಾರಲ್ಲ, ಅದಂತೂ ತುಂಬಾ ಇಷ್ಟವಾದ ಒಂದು ಹ್ಯಾಬಿಟ್ ಅವ್ರದ್ದು. ಸೊ ಎಲ್ಲರೂ ಖುಷಿಪಟ್ಟು ತಿನ್ನಬೇಕು.
ತುಂಬ ಚೆನ್ನಾಗಿ ಅಡುಗೆಗಳನ್ನು ಮಾಡ್ತಾರೆ. ಹಾಗೆ ಹೇಳ್ತಾರೆ ಹಿಂಗೆ ಮಾಡಿ ಇಷ್ಟೇ ಹಾಕಿ ಅಷ್ಟೇ ಹಾಕಿ ಅಂತ. ಇವರೇ ನೋಡಿ ನಮ್ಮ ಭಾವ, ನಮ್ಮ ಯಜಮಾನರ ಅಣ್ಣ. ಅವ್ರ ಹೆಸರು ರಮೇಶ್ ಅಂತ. ಹಾಗೆ ಪಕ್ಕದಲ್ಲಿರೋನು ನನ್ನ ದೊಡ್ಡಕ್ಕನ ಮಗ ಜಗನ್ ಅಂತ ಅವನ ಹೆಸರು. ಸೊ ಇಬ್ಬರು ಬಿರಿಯಾನಿನ ಟೇಸ್ಟ್ ಮಾಡ್ತಾ ಇದ್ದಾರೆ. ಉಪ್ಪು ಖಾರ ಹೇಗಿದೆ ಅಂತ ಸೂಪರಾಗಿತ್ತಂತ, ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ರು. ಅವ್ರು ಮಾಡಿದ್ಮೇಲೆ ಕೇಳಬೇಕಾ, ಎಕ್ಸ್ಪರ್ಟ್ಗಳಂದರೆ ಕರೆಕ್ಟಾಗೇ ಇರುತ್ತೆ. ಈಗ ನಮಗೋಸ್ಕರ ಇಲ್ಲಿ ಪನ್ನೀರ್ ಟೀಕನ ಮಾಡ್ತಾ ಇದ್ದಾನೆ. ಭಾವಗೆ ಹೇಗೆ ಇಂಟ್ರೆಸ್ಟು ಅದೇ ಥರ ಅವರ ಚಿಕ್ಕ ಮಗನಿಗೆ, ಎರಡನೇ ಅವನು ದಿನೇಶ್ ಅಂತ, ಅವನಿಗೆ ಕುಕ್ಕಿಂಗಲ್ಲಿ ತುಂಬ ಇಂಟ್ರೆಸ್ಟು. ಸೊ ನಮಗೋಸ್ಕರ ಪನ್ನೀರ್ ಟೀಕನ ರೆಡಿ ಮಾಡ್ತಾ ಇದ್ದಾನೆ. ಈಗ ಮ್ಯಾರಿನೇಟ್ಗೋಸ್ಕರ ಎಲ್ಲ ಮಸಾಲೆಗಳು ಹಾಕ್ಕೊಂಡು ಪನ್ನೀರನ್ನು ಅದರಲ್ಲಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿಟ್ಟು ಆಮೇಲೆ ಅದನ್ನು ಬೇಕ್ ಮಾಡ್ತಾರೆ. ಸೊ ಎಲ್ಲರೂ ಕೂತ್ಕೊಂಡು ಅಡುಗೆಗಳನ್ನು ಮಾಡಿಕೊಂಡು ಒಬ್ಬೊಬ್ಬರು ಒಂದೊಂದು ವೆರೈಟಿ ಮಾಡಿ ತೊಗೊಂಡು ಬಂದಿದ್ದರು. ನಾನು ಪಾನಿಪುರಿ ತೊಗೊಂಡು ಹೋಗಿದ್ದೆ. ಇಲ್ಲಿ ಮನೇಲಿ ನಮ್ಮ ಮನೇಲಿ ಬಿರಿಯಾನಿ ಮತ್ತು ವೆಜ್ ಬಿರಿಯಾನಿ ಮಾಡಿದರು. ಹಾಗೆ ದೊಡ್ಡಕ್ಕ ಬಂದು ಏನು ಹೇಳ್ತಾರೆ ಅದು ಕೀಮಾ ಬಾಲ್ಸು, ಅದನ್ನು ನನಗೆ ಹೆಸರುಗಳೇ ಬರ್ತಾಯಿಲ್ಲ ನೋಡಿ, ಕೀಮಾ ಬಾಲ್ ಅದನ್ನು ರೆಡಿ ಮಾಡ್ಕೊಂಡು ಬಂದಿದ್ದರು. ಹಾಗೆ ಎರಡನೇ ಅಕ್ಕ ಬಂದು ಕಸ್ಟರ್ಡನ್ನು ಮಾಡಿ ತೊಗೊಂಡು ಬಂದಿದ್ದರು. ಸೊ ಎಲ್ಲರೂ ಏನಾದರೂ ಒಂದೊಂದು ಐಟಮ್ಸ್ನ ಮಾಡಿ ತೊಗೊಂಡು ಬಂದು ಎಲ್ಲ ಶೇರ್ ಮಾಡಿಕೊಂಡು ತಿನ್ನೋದಿದೆಯಲ್ಲ, ಅದು ತುಂಬಾ ಖುಷಿಯಾಗತ್ತೆ. ಹಾಗೆ ಎಲ್ಲರೂ ತಮಾಷೆಯಾಗಿ ಹೊಟ್ಟೆ ತುಂಬ ಊಟ ಮಾಡಿ ಮನಸ್ಸು ತುಂಬ ಮಾತಾಡಿ ಗೇಲಿ ಮಾಡಿಕೊಂಡು ತಮಾಷೆ ಮಾಡಿಕೊಂಡು ಆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಬೆಳಗ್ಗೆ ಹೋಗಿ ಸಾಯಂಕಾಲ ಯಾವಾಗ ಆಗೋಗ್ಬಿಡುತ್ತೆ, ಇಷ್ಟು ಬೇಗ ಆಗೋಗ್ಬಿಡುತ್ತಾ ಅನ್ನೋ ಥರ ಇರುತ್ತೆ. ಸೊ ಈಗ ವೆಜ್ ಬಿರಿಯಾನಿ ಕೂಡ ರೆಡಿ ಆಗಿದೆ. ಸೊ ಎಲ್ಲ ಫೈನಲ್ ಟಚ್ ಅದನ್ನು ಇದು ಮಾಡಿ ರೆಡಿ ಮಾಡಿ ಮುಚ್ಚಿಡ್ತಾ ಇದ್ದಾರೆ. ಇವರು ನೋಡಿ ದೊಡ್ಡಕ್ಕ, ಅಂದರೆ ನಮ್ಮ ಯಜಮಾನರ ದೊಡ್ಡಕ್ಕ. ಇವ್ರ ಹೆಸರು ರಾಜೇಶ್ವರಿ ಅಂತ, ಮನೇಲಿ ಚಾಮುಂಡಿ ಅಂತ ಕರೀತಾರೆ, ಪೆಟ್ ನೇಮ್. ಸೊ ಅವರು ಈಗ ಕೀಮಾ ಬಾಲ್ಸನ್ನು ರೆಡಿ ಮಾಡ್ತಾ ಇದ್ದಾರೆ ಲಾಸ್ಟಿಗೆ, ಯಾಕೆಂದರೆ ಅದು ಬಿಸಿಯಾಗಿದ್ರೇ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಅಂತ. ಸೊ ಕೇಳ್ತಾ ಇದ್ದಾರೆ ಏನೇನು ಹಾಕಿದೆ, ಹೇಗಿದೆ, ಟೇಸ್ಟ್ ಎಲ್ಲ ಸರಿಯಾಗಿರುತ್ತಾ, ಎಣ್ಣೆ ಇಡ್ಲಾ, ಏನೋ ಕೇಳ್ತಾ ಇದ್ದಾರೆ ಭಾವ. ಸೊ ಅಕ್ಕ ಬಂದು ಉಂಡೆಗಳನ್ನು ರೆಡಿ ಮಾಡ್ತಾ ಇದ್ದಾರೆ. ಈಗ ನಮ್ಮ ಎರಡನೇ ಅಕ್ಕನ ಹಸ್ಬೆಂಡ್ ಬಂದರು. ಇಲ್ಲಿ ಕೂತಿರೋರು, ಸೋಫಾ ಮೇಲೆ ಕೂತಿರೋರು ಎರಡನೇ ಅಕ್ಕ, ಅವ್ರ ಹೆಸರು ವಿಜಯ. ನಮ್ಮ ಮಾವ ಅಲ್ಲಿ ಕೂತ್ಕೊಂಡಿದ್ದಾರೆ. ಸೊ ಈಗಷ್ಟೇ ಅವರು ಬಂದರು. ಸೊ ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ. ನಾನು ಅವರು ಉಂಡೆ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀನಿ. ಇಲ್ಲಿ ಒಂದು ರಾಕಿ ಅಂತ ನಾಯಿ ಇದೆಪ್ಪ, ಏನು ಆ್ಯಕ್ಟಿವ್ ಅಂತೀರಾ, ಎಷ್ಟು ಆಟ ಆಡುತ್ತೆ. ನಮ್ಮ ಇವರಿಗೆ ಬಂದು ತುಂಬಾ ಇಷ್ಟ ನಾಯಿಗಳಂದರೆ. ಅವ್ರ ಮನೇಲೂ ಒಂದು ನಾಯಿ ಇದೆ. ಇದು ನೋಡಿ ಏನು ಆಟ ಆಡಿಸುತ್ತೆ, ಜಗನ್ ಜೊತೆ ಸೇರಿಕೊಂಡು ಆ ಬೋನ್ ಇಟ್ಕೊಂಡು ಏನು ಆಟ ಆಡುತ್ತೆ, ನೀವೇ ನೋಡಿ ಹೇಗೆ ಆಡುತ್ತೆ ಅಂತ. ಈಗ ಅಲ್ಲಿ ಲಾಸ್ಟ್ಗೆ ಕೀಮಾ ಬಾಲ್ಸನ್ನು ಫ್ರೈ ಮಾಡ್ತಾ ಇದ್ದಾರೆ. ಸೊ ಜೊತೆಯಲ್ಲಿ ಎಲ್ಲ ಸೇರಿಕೊಂಡು ಎಂಜಾಯ್ ಮಾಡ್ತಾ ಊಟ ಎಲ್ಲ ಮಾಡಿ, ಈಗ ನಾನು ನಿಮಗೆ ಎಲ್ಲಿ ಸಿಗ್ತೀನಿ ಗೊತ್ತಾ, ನೀವೇ ಗೆಸ್ ಮಾಡಿ ನೋಡೋಣ ಎಲ್ಲಿರ್ತೀನಿ ಅಂತ. ಇನ್ನೆಲ್ಲಿ, ನಮ್ಮ ಮನೇಲಿ. ಸೊ ಮನೆಗೆ ರೀಚ್ ಆದ್ವಿ. ಟೈಮ್ ಹೋಗಿದೆ ಗೊತ್ತಾಗಿಲ್ಲ, ತುಂಬಾ ಎಂಜಾಯ್ ಮಾಡಿದ್ವಿ. ಸೊ ಅಲ್ಲಿ ಹೋಗಿ ಬಂದಾಯಿತು. ಹಾಗೆ ಮಕ್ಕಳು ಊಟ ಮಾಡಿ ಮಲ್ಕೊಂಡು ಆಯಿತು. ತುಂಬ ದಿನಗಳಾದಮೇಲೆ ಒಂದು ಸಂತೋಷವಾದಂಥ ದಿನ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಮ್ಮ ಮಾವನವರ 86ನೇ ವರ್ಷದ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದು. ಅದು ಸಿಂಪಲಾಗಿ ಮನೆಯವರೆಲ್ಲ ಸೇರಿ ತುಂಬ ಚೆನ್ನಾಗಿತ್ತು. ಹಾಗೆ ಇಲ್ಲಿ ಕೆಲವು ಕ್ಲಿಪ್ಸನ್ನು ಹಾಕಿದ್ದೀನಿ. ನಾನು ಅಷ್ಟು ವೀಡಿಯೋಸು ಮಾಡೋಕ್ಕಾಗತ್ತಾ ಇಲ್ವಾ ಅಂತ ಅಂದ್ಕೊಂಡಿದ್ದೆ. ಅದು ಎಲ್ಲ ಕ್ರೆಡಿಟ್ಸು ನನ್ನ ಹಸ್ಬೆಂಡ್ಗೆ ಹೋಗಬೇಕು. ಯಾಕೆಂದರೆ ನನಗೆ ಸ್ವಲ್ಪ ಸಂಕೋಚ ಯಾರನ್ನಾದರೂ ವೀಡಿಯೋ ಮಾಡಬೇಕಂದ್ರೆ, ಈವನ್ ನನ್ನ ಫ್ಯಾಮಿಲಿಯಲ್ಲಿ ಆಗಿರ್ಬೋದು, ನನ್ನ ಸಿಸ್ಟರ್ಸ್ನ ಅವ್ರನ್ನೂ ತೆಗಿಬೇಕಂದ್ರೂ ಸ್ವಲ್ಪ ಇನ್ನೂ ಇದು ಬಂದಿಲ್ಲ. ಬರೀ ನಾನು ನನ್ನ ವೀಡಿಯೋಸ್ನಲ್ಲಿ ನನ್ನ ದಿನಚರಿಯಾಗೆ ನನ್ನ ಡೈಲಿ ರೋಟೀನ್ ಏನಿರುತ್ತೆ ಅದನ್ನು ತೋರಿಸ್ತೀನಿ. ಈವನ್ ಮಕ್ಕಳು ಕೂಡ ಅಷ್ಟೊಂದು ಬರೋದಿಲ್ಲ. ಸೊ ಹಾಗಾಗಿ ಯಾರನ್ನಾದರೂ ಕೇಳೋಕ್ಕೂ ನನಗೆ ಸ್ವಲ್ಪ ಸಂಕೋಚ ಅನಿಸುತ್ತೆ. ಸೊ ಹಾಗಾಗಿ ನಾನು ಇಷ್ಟೆಲ್ಲ ಕ್ಲಿಪ್ಸು ಮಾಡೋಕ್ಕಾಗತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಬಟ್ ನಮ್ಮ ಭಾವ ಎಷ್ಟು ಡೌನ್ ಟು ಅರ್ತ್ ಅಂದರೆ, ನೀನು ಹಾಕೋಮ್ಮ ವೀಡಿಯೋ ಮಾಡಿ ಹಾಕೋ, ಇಲ್ಲಿ ಏನು ಸೆಲೆಬ್ರೇಷನ್ ಮಾಡ್ತೀವಿ ಅದೆಲ್ಲ ಆರಾಮಾಗಿ ಹಾಕೋ ಅಂತ ಹೇಳ್ತಾಯಿದ್ರು. ತುಂಬಾ ಖುಷಿ ಆಯಿತು. ಸೊ ವೀಡಿಯೋಸ್ ಎಲ್ಲ ಹಸ್ಬೆಂಡ್ ಮಾಡಿದ್ದು. ಬಟ್ ಕೆಲವೆಲ್ಲನೂ ಮಾಡಲಿಲ್ಲ, ಡಿಟೇಲಾಗಿ ಮಾಡೋಕ್ಕೋಗಲಿಲ್ಲ. ಯಾಕೆಂದರೆ ಒಬ್ಬೊಬ್ಬರು ಕೆಲವರು ಒಂದೊಂದು ಟೈಮ್ಗೆ ಬಂದರು. ಮತ್ತು ಊಟ ಮಾಡುವಾಗ ಸ್ವಲ್ಪ ಬಡಿಸೋದು ಅದು ಇದರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಎಲ್ಲರೂ ಸಂತೋಷವಾಗಿ ಅಂತೂ ಟೈಮ್ ಸ್ಪೆಂಡ್ ಮಾಡಿದ್ವಿ. ಬಹಳನೇ ಖುಷಿ. ಫ್ಯಾಮಿಲಿ ಜೊತೆ ಸೇರಿದಾಗ ಎಲ್ಲ ಮರ್ತೋಗ್ಬಿಡುತ್ತೆ. ಸೊ ಕೆಲವೊಂದು ಗ್ಲಿಮ್ಸನ್ನು ಮಾತ್ರ ನಾನಿಲ್ಲಿ ಶೇರ್ ಮಾಡಿದ್ದೀನಿ. ಹೇಗೋ ನನಗೆ ಅಂತೂ ತುಂಬಾ ಒಂದು ಸಂತೋಷವಾದ ದಿನ ಅಂತ ಹೇಳ್ಬೋದು. ತುಂಬ ದಿನಗಳಾದಮೇಲೆ ಎಲ್ಲರೂ ಮೀಟ್ ಮಾಡಿದಾಗ ಖುಷಿ ಇರುತ್ತಲ್ಲ, ಅದಕ್ಕೆ
ಹೇಳೋಕ್ಕಾಗಲ್ಲ, ವರ್ಣಿಸೋಕ್ಕಾಗಲ್ಲ ಪದಗಳಲ್ಲಿ. ಸೊ ನನ್ನ ಫ್ಯಾಮ್ಲಿ ನಿಜವಾಗ್ಲೂ ತುಂಬಾ ಬಾಂಡಿಂಗು, ಅಂಡರ್ಸ್ಟ್ಯಾಂಡಿಂಗು, ಏನೇ ಆದರೂ ನಾವಿದ್ದೀವಿ ಅಂತ ನಮ್ಮ ಜೊತೆಲಿ ಬರ್ತಾರೆ ಎನಿ ಟೈಮ್. ಸೊ ಅದಂತೂ ತುಂಬ ಖುಷಿ. ಇವತ್ತು ಏನೇ ಆಗಿದ್ದರೂ ಅದಕ್ಕೆಲ್ಲ ನಮ್ಮ ಮಾವ, ನಮ್ಮ ಅತ್ತೆಯವರ ಆಶೀರ್ವಾದನೇ ಕಾರಣ. ಎಲ್ಲ ಮಕ್ಕಳು ಸಂತೋಷವಾಗಿರೋದು, ಜೊತೆಯಲ್ಲಿರೋದು, ಅದಕ್ಕೆ ಅವರ ಆಶೀರ್ವಾದನೇ ಕಾರಣ ಅಂತ ಹೇಳ್ತೀನಿ. ಸೊ ಈ ಒಂದು ತುಂಬ ಒಂದು ಪ್ರೀಷಿಯಸ್ ಡೇ ಅಂತ ಹೇಳ್ಬೋದು ನಮ್ಮ ಮಾವನವರ ಬರ್ತಡೇ. ಸೊ ಸೆಲೆಬ್ರೇಟ್ ಮಾಡಿ ಮನೆಗೆ ಬಂದು ಆಯಿತು. ಸೊ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಮರೀದೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನಾನು ಮತ್ತೆ ಇದೇ ರೀತಿ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ.